ಹಬ್ಬಿಕೊಳ್ತು. ಆವಾಗ ಅದೇ ಕಲಬುರಗಿಯಲ್ಲಿ ಒಬ್ಬ ಚಿತ್ರಗಾರ ಇದ್ದ, ಅಂದ್ರೆ ಆರ್ಟಿಸ್ಟ್ ಅಂತ. ಅವನ ಹೆಂಡತಿಗೆ ಭೂತ ಬಡ್ದಿತ್ತು. ಎಲ್ಲಾ ಕಡೆ ತೋರಿಸಿದ, ಮಂತ್ರ ಮಾಡಿಸಿದ, ಚೀಟಿ ಕಟ್ಸಿದ, ಬೂದಿ ಮುಗಿಸಿದ, ಏನ್ ಮಾಡಿದ್ರು ಹೋಗ್ಲಿಲ್ಲ. ಈ ದೆವ್ವ ಹೆಣ್ಮಕ್ಳಿಗೆ ಯಾಕೆ ಬಡ್ಕೊಂತೈತಿ, ಗಂಡ್ಮಕ್ಳಿಗೆ ವಾಲ್ಯ ಅಂತೈತಲ್ಲ, ಅದನ್ನ ಒಂದು ಅರ್ಥ ಮಾಡ್ಕೋರಿ. ಹೆಣ್ಣು ಮಕ್ಕಳು ಬಹಳ ಹೆದರ್ತೀರಿ. ಯಾರು ಹೆದರ್ತೀರಲ್ಲ, ಯಾರ ಭಾವನೆಗಳು ಸ್ವಲ್ಪ ಕೆಳಗಿರ್ತಾವಲ್ಲ, ಅವ್ರಿಗೆ ಭೂತ ಬಡ್ಕೊಂತದ ಅಂತ ಹೇಳ್ತಾರೆ. ಅದಕ್ಕೆ ವಿಜ್ಞಾನದೊಳಗ ಸೆಲ್ಫ್ ಹಿಪ್ನಾಟಿಸಮ್ ಅಂತ. ಅಂದ್ರ ನಮ್ಮಷ್ಟಕ್ಕೆ ನಾವ ಏನೋ ಕತೆ ಕಟ್ಕೊಂಡು ಆ ಕತೆಗೆ ತಕ್ಕ ಹಂಗ ನಮ್ಮನ್ನ ನಾವು ಅರ್ಪಿಸ್ಕೊಂಡು ನಾಟಕ ಮಾಡ್ತಿರ್ತೀವಿ. ಅದು ನಮಗೆ ಗೊತ್ತಾಗ್ತಿರಂಗಿಲ್ಲ. ಅದಕ್ಕೆ ಎಲ್ಲೂ ದೆವ್ವ ಇಲ್ಲ, ಭೂತ ಇಲ್ಲ. ನಮ್ಮೊಳಗಿನ ಒಂದು ಮಾನಸಿಕ ಅಧೋಪತನದ ಸ್ಥಿತಿ ಅದಷ್ಟ. ಇವತ್ತಿಗೂ ವಿಜ್ಞಾನಕ್ಕ ದೆವ್ವ ಐತಿ ಅಂತ ಪ್ರೂವ್ ಮಾಡೋದಾಗಿಲ್ಲ. ಆದ್ರೂ ನಾ ಹಿಂಗ್ ಹೇಳ್ತೀನಿ ಅಂದ್ರೆ ನೀವು ಕೇಳಂಗಿಲ್ಲ. ನಾವು ಮನಗಂಡು ನೋಡಿವಿ, ಅಲ್ಲಿ ಕೊಂಕಣಿ ಮಾತಾಡ್ತಿತ್ತು ಅಂತ. ಅದೊಂದೀಟ್ ಕ್ವೈಕ್ ಅಂತಂದ್ರೆ ನಿಮ್ ಬಾಯಾಗ ಜಡ್ತನ ಹೇಳ್ಬಿಟ್ಟಿರ್ತೇನೆ. ಸುಳ್ಳು ಸುದ್ದಿನೇ ಬಾಳ ಇರ್ತಾವ. ಇಲ್ಲಿ ಬುಳುಗಳು, ಅಲ್ಲಿ ಬುಳುಗಳು, ಕಲ್ಯಾಣತನ ಬುಳುಗಳು. ಒಂದಾಟ್ ಸುಮ್ಮ ಅದು ಸಿಗರೇಟ್ ಹಿಂಗ್ ಹಿಡಿದಿತ್ತಂದ್ರ, ಅವ ಜೀವಂತಿದ್ದಾಗ ಸಿಗರೇಟ್ ಸೇರ್ತಿದ್ದ, ಅದಕ್ಕೆ ಈ ದೆವ್ವ ಸಿಗರೇಟ್ ಸೇದಾಕತ್ತದ. ಹೊಗಿ ಬಿಡ್ತಿತ್ತಂದ್ರೇನು, ಗುಂಡು ಗುಂಡಕ್ಕೆ ಬಿಡ್ತಿತ್ತಂತೇಳಿ ಕತ್ತಿ ಕಟ್ಟಿ ಹೇಳ್ತೇವೆ. ಅದಕ್ಕ ದೆವ್ವ ಭೂತ ಅನ್ನೋ ಎಲ್ಲೂ ಇಲ್ಲ. ನಮ್ಮ ಮನಸ್ಸೇ, ನಮ್ಮ ಅಂತರಂಗವೇ ದೆವ್ವ, ನಮ್ಮ ಅಂತರಂಗವೇ ಭೂತ. ಇದು ಬಹಿರಂಗ ಸುದ್ದಿ ಇಡ್ರಿ, ಅಂತರಂಗ ಸುದ್ದ ಆಗ್ತದೆ. ಆ ಮುರುಘಾ ಮಠದಾಗಿದ್ದಾಗ ಮಹಾನ್ ತಪ್ಪುಗಳ ತಲೆ ಮೇಲೆ ಕೈಯಾಡಿಸ್ತಿದ್ರು. ಕೈಗೆ ಕೂದಲು ಹತ್ತಿದ್ವು ಅಂದ್ರೆ ಮತ್ತೆ ₹2 ಕೊಟ್ಟು ಕಟಿಂಗ್ ಶಾಪಿಗೆ ಕಳಿಸ್ತೇವೆ, ಸ್ವಚ್ಛ ತೆಗಿಸ್ಕೊಂಡ್ ಬರ್ರ. ಅವ್ರು ಹೇಳ್ತಿದ್ರು, ನೆತ್ ಹಸನಿತ್ತಂದ್ರ ಒಳಗ್ ವಿದ್ಯಾ ಇಳಿತದ ಅಂತ. ನೀವು ಕೂದಲಾ ಬಿಟ್ಕೊಂಡು ಖರಾಬ್ ತಿಂದ್ಕೊಂಡು ಕಾಲೇಜ್ ಹೋದ್ರಿ ಅಂದ್ರೆ ನಿಮ್ ತಲೆಗೆ ವಿದ್ಯೆ ಹತ್ತಂಗಿಲ್ಲ. ಮಠದ ಪ್ರಸಾದ ತಿಂದವರು ನೀವು ಅನ್ನಕ್ಕೆ ಹತ್ತಬೇಕು ಅಂತ ಹೇಳ್ತಿದ್ರು. ಮುರುಘಾ ಮಠದಾಗ ಯಾರು ಕಲ್ತಾರ, ಡಿಗ್ರಿ ಮುಗಿಸ್ಕೊಂಡು ಯಾರು ಖಾಲಿ ಕೊಟ್ಟಿಲ್ಲ. ಮಹಾನ್ ತಪ್ಪನ ಕೃಪಾ. ನನಗೆ ಭಾವನೆಗೆ ಒಳಗಾಗ್ಬಿಡ್ತೀನಿ ನಾ ಸಂಗತಿ ಹೇಳುವಾಗ. ಸುಮ್ಮನೆ ಸಂಕ್ಷಿಪ್ತ ಹೇಳ್ಬಿಡ್ತೀನಿ. 83 ನನ್ನ SLC ಮುಗಿದಾಗ ಭಾಳ ಬಡತನ ಬಂತನ. ನಮ್ಮಪ್ಪ ಹುನಗುಂದ TCH ಕಾಲೇಜ್ಗೆ ನನ್ನ TC ತಗೊಂಡು ಹೋಗಿ ಅಡ್ಮಿಷನ್ ಮಾಡಿದ್ರು. ಮಾಗಿ ಅಂತ ಒಬ್ಬ ಪ್ರೊಫೆಸರ್ ಇದ್ರು ಹುನಗುಂದೊಳಗೆ, ಗೊತ್ತಿರ್ಬೇಕು, ಕುಂಟೋಜಿ ಅವರು. ಅಡ್ಮಿಷನ್ ಮಾಡಿದ್ರು. ನಾವು ಮನ್ಯಾಗ ಜಗಳ ತಗೊಂಡು ಕೂತೆ. ನಾ ಕಲ್ತು ಧಾರವಾಡದಾಗ ಕಲಿಯವ, ಸೈನ್ಸ ಕಲಿಯವ. ರೊಕ್ಕ ಬೇಕಲ್ವ ಅಷ್ಟು, ನಾವು ಬಡವರು ಎಲ್ಲಿದ್ವು ಅಂತ. ಅವಾಗ ಧಾರವಾಡದ ಮಹನ್ ತಪ್ಪುಗಳು, ತಾಳಿಕೋಟೆಯ ಆಗಲೇ ಹೇಳಿದ್ನಲ್ಲ ವಿರಕ್ತಪ್ಪಗಳು ಒಂದು ಚೀಟಿ ಕೊಟ್ಟು ಕಳಿಸಿದ್ರು. ಅವ್ರ ಕಡೆ ಹೋಗಿ ಅವ್ರ ಪಾದಕ್ಕೆ ಬಿದ್ದಾಗ ₹800 ಮಠದಾಗ ಫೀಸ್ ಕಟ್ಟು ತಾಕತ್ ಇದ್ದಿದ್ದಿಲ್ಲ. ಉಚಿತವಾಗಿ ಅಡ್ಮಿಷನ್ ಕೊಟ್ಟರು. ಇವತ್ತು ಲಕ್ಷ ಗಟ್ಟಲೆ ಸಂಬಳ ತಗೊಂತಿದ್ರ, ಗಳಿಸ್ತಿದ್ರ. ಒಳ್ಳೆ ಆದರ್ಶದ ಸಂಸಾರವನ್ನ ನಡೆಸ್ತಿದ್ರ. ಅದು ಧಾರವಾಡದ ಮುರುಘಾ ಮಠದ ಮಾಂತಪ್ಪಗಳು ಹಾಕಿರ್ತಕ್ಕಂಥ ಭಿಕ್ಷೆ, ಆ ಮಠದ ಪ್ರಸಾದದ ಪುಣ್ಯ. ಹಾಗೆ ಶರಣರ ದಾಸೋಹದೊಳಗೆ ಸೇವಾ ಮಾಡಬೇಕು. ಎಲ್ಲೂ ದೆವ್ವಿಲ್ಲ, ಭೂತಿಲ್ಲ.
ಶರಣಪ್ಪ ಬಂದು ಕಾಯಿ ಹೊಡ್ಕೊಂಡು ಹೋಗ್ಬಿಟ್ರೆ ಯಾವ ದೆವ್ವ ಭೂತನೂ ಬರಂಗಿಲ್ಲ. ಅದಕ್ಕೆ ಇದ್ರಿಗೆ ಅವ್ರಿಗೊಂದು ವಿನಂತಿ, ದೆವ್ ಬಡ್ದಂತ ಬ್ಯಾರೆ ಊರಿಗೆ ದೆವ್ ಬಿಡಿಸ್ಕೊಳಕ್ ಹೋಗ್ಬೇಡ. ಮನ್ಯಾಗ ಕಾಡಾಕತ್ತದಂತ ಚೀಟಿ ಕಟ್ಟಿಸ್ಕೊಳಕ್ ಬ್ಯಾರೆ ಊರಾಗ ಹೋಗ್ಬೇಡ. ನಿಮ್ಮೂರ ಅಗಸ್ಯಾಗ ಬ್ಯಾರೆ ಊರನ್ ಚೀಟಿ ಒಳಗೆ ಬರಬಾರ್ದು. ಹಂಗ ಬಂದ್ರ ಅವ್ರು ಪಾಡಾಗುದಿಲ್ಲ. ಇದು ಶರಣರ ಕ್ಷೇತ್ರದಾಗ ಕುತ್ಕೊಂಡು ಹೇಳ್ತೇನೆ. ಸುಖ ಬಂದರು ನೀನೆ, ದುಃಖ ಬಂದರು ನೀನೆ. ಸುಖ ಒಂದು ಕೋಟಿ ಬಂದರು ಶರಣ ನೀನೆ, ದುಃಖ ಒಂದು ಕೋಟಿ ಬಂದರು ಶರಣ ನೀನೆ. ಕೃಷ್ಣಯ್ಯ ಮಡಿಲಿನೊಳಗೆ ನಮಗೆ ಮುಳುಗಿಸಿದ್ರು, ನಿನ್ನ ಬಿಟ್ಟಿಲ್ಲ ನಾವು, ಅದಕ್ಕೆ ನಮ್ಮನ್ನು ಬಿಡಬೇಡ ಶರಣಪ್ಪ ಅಂತ ಸದಾ ಶರಣಪ್ಪನಲ್ಲಿ ಏಕದೇವೋಪಾಸನೆ ಮಾಡ್ರಿ. ನಿಮ್ಗೆ ಯಾವ ಚೀಟ್ ಬೇಕಾಗಿಲ್ಲ, ಬೂದಿ ಬೇಕಾಗಿಲ್ಲ, ದಾರ್ ಬೇಕಾಗಿಲ್ಲ. ಅವ್ರು ಕೊಟ್ಟವ್ರೆ ದವಾಖಾನೆಗೆ ಹೋಗಿ ಅಡ್ಮಿಟ್ ಆಗಿ ಇಟ್ಟಿಟ್ಟು ಶುಗರ್ ಗುಳಿಗೆ ತಗೋತಾರೆ. ತಗೊಂಡು ಏನ್ ಮಾಡೋದು? ಅದಕ್ಕೆ ಆ ಚಿತ್ರಕಾರನ ಹೆಂಡತಿ ದೇವ್ ಬಡ್ದಿತ್ತು. ಅವು ಬಹಳ ಅಸಹ್ಯ ಅನಿಸ್ಲಿಕ್ಕತ್ತಿದ್ದ. ಇಡೀ ಗುಲ್ಬರ್ಗಾದೊಳಗೆ ಫೇಮಸ್ ಆರ್ಟಿಸ್ಟ್ ಆತ, ಸುಪ್ರಸಿದ್ಧ ಚಿತ್ರಕಲಾವಿದ. ಅವ್ರ ಹೆಂಡತಿ ದೇವ್ ಬಡ್ದದ್ದನ್ನು ಎಲ್ಲರೂ ಅಪಹಾಸ್ಯ ಮಾಡ್ತಿದ್ರು. ಕರ್ಕೊಂಡು ಬಂದು ಶರಣರ ಪಾದಕ್ಕೆ ಹಾಕಿದ. ಶರಣರು ಕೃಪಾ ದೃಷ್ಟಿ ಬೀರಿ ಭಸ್ಮವನ್ನ ಹಣೆಗೆ ಹಚ್ಚಿದ್ರು. ಮೈಯೊಳಗ ಅರಡಿರ್ತಕ್ಕಂಥ ಭೂತ ಹೇಳಿ ಹೆಸರಿಲ್ಲಾರ್ದಂಗ ಓಡಿ ಹೋಯ್ತಂತ. ಹೀಗೆ ಶರಣರ ಕರುಣ ಪ್ರಸಾದದಿಂದ ಏನೆಲ್ಲ ಸಿದ್ಧಿಗಳು ಆಗ್ತಾವೆ ಅನ್ನೋದನ್ನ ಮುಂದೆ ಕವಿ ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ.